37ನೇ ದಿನದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ನಮಗೆ ಸರ್ಕಾರಕ್ಕೆ ಸಂಪೂರ್ಣ ನಮ್ಮ ವಿಜಯಪುರ ಜಿಲ್ಲೆಯ ನಾಗರಿಕರ ರಕ್ತ ಓಡಬೇಕು ಅಂತ ಹೇಳಿ ವಿಚಾರ ಮಾಡ್ತಾ ಇದ್ದಾರೆ ಕಾಣ್ತದೆ. ಅದಕ್ಕೆ ನಾವು ನಮ್ಮ ಸ್ವಂತ ರಕ್ತಗಳು ತೆಗೆದು ಹೆಸರು ಮತ್ತು ಸೈನು ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಇದನ್ನು ಮನವಿ ಪ್ಲಸ್ ಇದೇನು ನಾವು ಏನು ರಕ್ತದಿಂದ ಏನು ಬರೆದಿದ್ದೆಲ್ಲ ಅದೆಲ್ಲ ನಾವು ಅವರಿಗೆ ಸಲ್ಲಿಸ್ತಾ ಇದ್ದೀವಿ. ಕಾರಣ 37ನೇ ದಿನ ಆದ್ರೂ ಕೂಡ ನಮ್ಮಲ್ಲಿ 8 ಜನ ಶಾಸಕರಲ್ಲಿ 6 ಜನ ಕಾಂಗ್ರೆಸ್ ಶಾಸಕರಿದ್ದಾರೆ. ಅವರಿಗೆ ಉದ್ದೇಶ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಏನು 49-50 ಎಕರೆ ಇದೆಯಲ್ಲ, 150 ಎಕರೆ ಜಮೀನು ಅದನ್ನು ಕಬಳಿಸ್ಕೋಬೇಕು. ಆಮೇಲೆ ಸಾವಿರಾರು ಕೋಟಿ ಈಗಾಗಲೇ ನಮ್ಮದು ಮೂಲಭೂತ ಸೌಲಭ್ಯ ಇರುವಂಥ ಆಸ್ಪತ್ರೆ ಇದೆ, ಅದನ್ನು ಕೂಡ ನಾವು ಖಾಸಗಿ ಮಾಡಿಕೊಂಡು ಅದನ್ನು ನುಂಗಿ ಹಾಕಬೇಕು. ಆಮೇಲೆ ಬಡವರಾಗಿ ಇಡಬೇಕು, ಅವ್ರ ಮಕ್ಕಳು ಒಳ್ಳೆಯ ಉನ್ನತ ವಿದ್ಯಾಭ್ಯಾಸ ಪಡಿಬಾರ್ದು ಅನ್ನುವಂಥ ಹುನ್ನಾರ ಏನು ಪಟ್ಟಭದ್ರ ಹಿತಾಸಕ್ತಿಗಳು ಏನು ಆಸ್ತಿ ಮಾಡ್ಕೊಂಡಿದ್ದಾರೆ ಸಾವಿರಾರು ಕೋಟಿ ರೂಪಾಯಿ 70-80 ವರ್ಷದಿಂದ ನಮ್ಮೆಲ್ಲರ ಮತಗಳ ಪಡೆದು ಅಧರ್ಮ ಅಸತ್ಯ ಸುಳ್ಳಿನ ಆಡಳಿತ ನಡೆಸ್ಕೊಂಡು ಏನು ಇಲ್ಲಿ ದುರಾಡಳಿತ ನಡೆಸ್ತಾ ಇದ್ದಾರೆ. ನಾವು ಸಂಪೂರ್ಣ ನಮ್ಮ ವಿಜಯಪುರ ಜಿಲ್ಲೆಯ ಜನ ಅದನ್ನು ಖಂಡಿಸುತ್ತೇವೆ. ನಾವು ವಿಜಯಪುರ ಸರ್ಕಾರಿ ವೈದ್ಯಕೀಯ ಕಾಲೇಜು ಆಗುವವರೆಗೂ ನಮ್ಮ ಏನು ಹೋರಾಟ ಸಮಿತಿ ಏನು 50-60 ಸಂಘಟಕರು ಏನು ಕೂಡಿ ಏನು ರಚನೆ ಮಾಡ್ಕೊಂಡಿದ್ದೀವಿ. ನಾವು ಯಾವ ಕಾಲಕ್ಕೂ ಹಿಂಸೆ ಪ್ರಶ್ನೆ ಏನಿಲ್ಲ, ನಮ್ಮ ಪ್ರಾಣ ತೆತ್ತಾದರೂ ಚಿಂತಿಲ್ಲ. ನಾವು ಸರ್ಕಾರಿ ವೈದ್ಯಕೀಯ ಕಾಲೇಜು ನಮ್ಮ ಬಿಜಾಪುರ ಜಿಲ್ಲೆಗೆ ತಂದೆ ತೀರ್ತೀವಿ. ಆಮೇಲೆ ಇನ್ನು ಮುಂದೆ ರಕ್ತ ಹರಿಯುತ್ತದೆ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಾವು ಈ ರಕ್ತದಿಂದ ಸಹಿ ಮಾಡುವಂಥ ಒಂದು ಇದು ಇಟ್ಕೊಂಡು ನೀವು ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಇಲ್ಲಿ ಇದೇನು ದುರಾಡಳಿತ ನಡೆಸಬೇಕು, ನಾವು ಏನು ಈ ಖಾಸಗಿ ಸಹಭಾಗಿತ್ವದ ಆಸ್ಪತ್ರೆ ಆಗಿರ್ಬೋದು, ವೈದ್ಯಕೀಯ ಶಿಕ್ಷಣ ಆಗಿರ್ಬೋದು ನಾವು ಮಾಡ್ಕೋಬೇಕು ಅಂತ ಏನು ಹುನ್ನಾರ ಮಾಡ್ತಾ ಇದ್ದಾರೆ. ಅದರಲ್ಲಿ ಏನಾದರೂ ನಿಮಗೆ ಏನರ ಸ್ವಲ್ಪ ಆಸೆ ತೋರಿಸಿರ್ಬೋದು, ಆದರೆ ನೀವು ಅವ್ರ ಮಾತಿಗೆ ಮರಳಾಗಿ ಏನಾದರೂ ನೀವು ಖಾಸಗಿ ವೈದ್ಯಕೀಯ ಕಾಲೇಜು ಮಾಡಲಿಕ್ಕೆ ಮುಂದಾದರೆ ನಮ್ಮ ವಿಜಯಪುರ ಜನ ಸುಮ್ಮನೆ ಬಿಡೋದಿಲ್ಲ, ತಕ್ಕ ಪಾಠ ಕಲಿಸಲಾರದೆ ಬಿಡೋದಿಲ್ಲ ಅನ್ನುವಂಥದ್ದು ನಾನು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನನ್ನ ಹೆಸರು ಜಗದೇವ್ ಸೂರ್ಯವಂಶಿ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೈನ್ಯದ ರಾಜ್ಯಾಧ್ಯಕ್ಷ, ಆಮೇಲೆ ಈ ವೈದ್ಯಕೀಯ ಕಾಲೇಜು ಹೋರಾಟ ಸಮಿತಿಯ ನಾನೊಬ್ಬ ಸದಸ್ಯ. ಧನ್ಯವಾದಗಳು. ದಿವಸ ಕಳೆದ 37 ದಿವಸಗಳಿಂದ ಸರ್ಕಾರಿ ವೈದ್ಯಕೀಯ ಕಾಲೇಜು ಪ್ರಾರಂಭ ಮಾಡಬೇಕಂತೇಳಿ ಏನು ಅಂಬೇಡ್ಕರ್ ವೃತ್ತದಲ್ಲಿ ಧರಣಿ ಸತ್ಯಾಗ್ರಹ ನಡೀತಾ ಇದೆ. ಈ ಧರಣಿ ಸತ್ಯಾಗ್ರಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದಿಂದ ನಮ್ಮ ಈ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜು ಪ್ರಾರಂಭ ಮಾಡಬೇಕನ್ನೋದ್ರ ಬಗ್ಗೆ ಯಾವುದೇ ಒಂದು ವಿಷಯ ತಿಳಿದೇ ಇರೋದ್ರಿಂದ ನಾವು ಈ ಒಂದು ನಮ್ಮ ರಕ್ತದಿಂದ ಸ್ವಂತ ನಾವು ಸಹಿ ಮಾಡುವ ಮೂಲಕ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕಳಿಸ್ತಾ ಇದ್ದೀವಿ. ಯಾಕಂದರೆ ಇದು ಭಾಳ ದುರದೃಷ್ಟಕರ ಸಂಗತಿ. ಸರ್ಕಾರ ಈ ಹಂತಕ್ಕೆ ತರಬಾರ್ದಾಗಿತ್ತು, ಇಷ್ಟೊತ್ತಿಗೆ ಒಂದು ಉತ್ತರ ಕೊಡಬೇಕಾಗಿತ್ತು. ಆದರೆ ಇಲ್ಲಿ ಇಬ್ಬರು ಸಚಿವರು ಬಂದೋಗಿದ್ದಾರೆ, ಶಾಸಕರು ಬಂದೋಗಿದ್ದಾರೆ. ಆದರೆ ಸರ್ಕಾರದಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲಿವರೆಗೆ ಬರದೇ ಇರೋದು ನಾವು ತೀವ್ರವಾಗಿ ನಮ್ಮ ಹೋರಾಟ ಸಮಿತಿಯಿಂದ ಖಂಡಿಸ್ತಾ ಇದ್ದೀವಿ. ಇಲ್ಲಿ PPP ಮಾಡಲು ತರಬೇಕಂತ ಏನು ಉದ್ದೇಶ ಇದೆ ಸರ್ಕಾರದ್ದು, ಯಾರ್ದೋ ಬಂಡವಾಳಗಾರರ ಹಿತಾಸಕ್ತಿ ಕಾಪಾಡಲಿಕ್ಕೆ ತರ್ತಾ ಇದ್ದಾರೆ. ಸಾವಿರಾರು ಕೋಟಿ ರೂಪಾಯಿ ಬಂಡವಾಳ ಹೂಡಿ ಅಲ್ಲಿರುವಂಥ ಸರ್ಕಾರಿ ಸೌಲಭ್ಯಗಳನ್ನು 149 ಎಕರೆ ಜಮೀನನ್ನು ಲೂಟಿ ಹೊಡಿಲಿಕ್ಕೆ ನಡೀತಾ ಇರುವಂಥ ಕುತಂತ್ರ ಇದೆ. ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಒಪ್ಪಿಗೆ ಕೊಡಬಾರ್ದು, ಇದನ್ನು ವಿರೋಧಿಸಬೇಕು. ಏನು ಹಿಂದುಳಿದಂಥ ಜಿಲ್ಲೆ ಇದೆ, ಬಡವರ ದೀನದಲಿತರು, ರೈತರು, ಕೃಷಿ ಕೂಲಿಕಾರರು ಇರುವಂಥ ಈ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಬೇಕು, ಸರ್ಕಾರಿ ಆಸ್ಪತ್ರೆಯ ಎಲ್ಲ ಸೌಲಭ್ಯಗಳು ಬೇಕನ್ನುವುದು ಇಡೀ ನಮ್ಮ ಹೋರಾಟ ಸಮಿತಿಯ ಉದ್ದೇಶ ಆಗಿದೆ ಸ್ನೇಹಿತರೆ. ಆದ್ದರಿಂದ ನಾವು ಇವತ್ತು ರಕ್ತದಲ್ಲಿ ಸಹಿ ಮಾಡಿ ಈ ಒಂದು ಮನವಿಯನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಕಳಿಸ್ತಾ ಇದ್ದೀವಿ. ಬಿ ಭಗವಾನ್ ರೆಡ್ಡಿ, AIKKMS ರೈತ ಸಂಘಟನೆಯ ರಾಜ್ಯ ಕಾರ್ಯದರ್ಶಿ. ರಕ್ತದ ನೋಡ್ರಿ, ರಕ್ತ ಭಾಳ ಹೇಗೆ ನಂಬರ್ ರಕ್ತದ ಇಲ್ಲ ರಕ್ತ ಹೆಸರು ಬರಬೇಕು. ನಮಗೂ ಕೂಡ ಬಹಳ ಗಂಭೀರವಾದ ಪ್ರಶ್ನೆ ಆಗಿದೆ. ಸರ್ಕಾರ ಯಾಕೆ ಹಠಮಾರಿ ಧೋರಣೆಯನ್ನು ಮಾಡಿದೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಈ ಸರ್ಕಾರ ಅನ್ನುವಂಥ ಸ್ಥಿತಿನಲ್ಲಿ
ಸಲುವಾಗಿ ಸಾಮಾಜಿಕ ನ್ಯಾಯವನ್ನು ಎತ್ತಿರಿತು ಅಂತ ಹೇಳ್ಕೊಳ್ಳುವಂತ ಸಿದ್ದರಾಮಯ್ಯನವರು ಬಂಡವಾಳಗಾರರಿಗೆ ಆರೋಗ್ಯ ಇಲಾಖೆಯನ್ನ ಲೂಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ರಲ್ಲ, ಇದು ಅತ್ಯಂತ ಖಂಡನಾರ್ಹವಾದಂಥದ್ದು. ನಾವು ಈ ಮುಖ್ಯಮಂತ್ರಿಯ ಧೋರಣೆಯನ್ನ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ.